ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ಥರ್ಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ ಎಲ್ಲ ಕ್ಲೀನಿಂಗ್, ಶಾಪಿಂಗ್ ಎಲ್ಲ ಮುಗ್ದಿದೆ. ಸೊ ಇವತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬಂದು ಅದೆಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ಡೇ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ವರಮಹಾಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಅಂದ್ಬಿಟ್ಟು ಫುಲ್ಲು ಬ್ಲಾಗ್ ಇದಾಗಿರುತ್ತೆ, ಹಬ್ಬ ಹೇಗೆ ಮಾಡ್ತೀನಿ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಕೂರಿಸ್ತಾ ಇರೋದ್ರಿಂದ ಹೇಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಭಯ ಆಗ್ತಿದೆ ನನಗೆ. ಸೊ ನೋಡೋಣ ಯಾವ ರೀತಿ ಕೂರಿಸ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಇವತ್ತು ಅಮ್ಮ ಕೂಡ ಊರಿಂದ ಬಂದಿದ್ದಾರೆ, ತಿಂಡಿ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ತಿಂಡಿ ಆಲ್ಮೋಸ್ಟ್ ಆಲ್ ಮುಗ್ದಿದೆ ಮಾಡೋದು. ಇನ್ನೇನಿದ್ರು ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು, ಮತ್ತು ಲಕ್ಷ್ಮಿಗೆಲ್ಲ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಸ್ವಲ್ಪ ಕೇಳಿ ಸ್ವಲ್ಪ ವೀಡಿಯೋಸ್ನ ನೋಡಿ ಮಾಡ್ತಾಯಿದ್ದೀನಿ. ನೋಡೋಣ, ಸ್ವಲ್ಪ ನನಗಂತೂ ಫುಲ್ಲು ಭಯ ಆಗ್ತಾಯಿದೆ. ನೋಡೋಣ ನಾಳೆ ಯಾವ ರೀತಿ ಬರುತ್ತೆ ಔಟ್ಕಮ್ ಅಂತ ಅಂದ್ಬಿಟ್ಟು. ಇದಿಷ್ಟು ಕೂಡ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಓಕೆನಾ? ಸೊ ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು, ಏನೇನು ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ. ಸೊ ವೆಲ್ಕಮ್ ಬ್ಯಾಕ್. ಹಾಗೆ ನಾನು ಡೆಕೋರೇಷನ್ಗೆ ಏನು ಬ್ಯಾಕ್ಗ್ರೌಂಡ್ ಏನು ತೊಗೊಂಡು ಬರಲಿಲ್ಲ ಅಂದ್ಬಿಟ್ಟು ಮಾವಿನ ಎಲೆಯಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋಸ್ ನೋಡ್ಕೊಂಡು ಮಾಡೋಣ. ಬಟ್ ಯಾವುದೂ ಸಕ್ಸಸ್ ಆಗಿಲ್ಲ. ವೀಡಿಯೋ ನೋಡ್ಕೊಂಡು ಮಾಡಿದ್ರೆ ಯಾವುದೂ ಸಕ್ಸಸ್ ಆಗಲ್ಲ ಅಂತ ಇವಾಗ ಅಂದ್ಕೊಂಡೆ. ಎಷ್ಟು ಹಾಳು ಮಾಡಿದ್ದೀನಿ ಗೊತ್ತಾ? ಅದು ವೀಡಿಯೋಸ್ನ ಯಾವ್ದ್ಯಾವ್ದು ಅಂತ ಅಂದ್ಬಿಟ್ಟು ಹಾಕ್ತೀನಿ ನೋಡಿ. ಕಾಪಿರೈಟ್ಸ್ ಬರುತ್ತೆ ಅಂತ ಅನಿಸುತ್ತೆ, ನೋಡೋಣ. ಹಾಕಿರ್ತೀನಿ ನೋಡಿ. ಆ ಥರ ಅಂತೂ ಟ್ರೈ ಮಾಡೋಕ್ಕೆ ಹೋದೆ ನಾನು, ನನಗೆ ಬರಲಿಲ್ಲ. ನೀವು ಯಾರಾದರೂ ಆ ಥರ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಅದು ಬಂತಾ ಅಂತ ಅಂದ್ಕೊಂಡು. ಸೊ ಇವಾಗ ನೆಕ್ಸ್ಟು ಪ್ರಿಪೇರ್ ಮಾಡ್ಕೋಬೇಕು. ಇವಾಗ ಹೋಗಿ ಮಾಡ್ಕೋಬೇಕು. ನಮ್ಮ ಪಾಪನ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾನೆ. ಸೊ ಅವ್ನು ಎದ್ದೇಳಷ್ಟರಲ್ಲಿ ಮಾಡ್ಕೊಬಿಡ್ಬೇಕು ಆಲ್ಮೋಸ್ಟ್ ಅಲ್ಲೂ. ಇವಾಗ ನೋಡೋಣ, ಮಾಡ್ಕೊಳ್ತಾ ಸಿಗ್ತೀನಿ, ಬನ್ನಿ, ಲೆಟ್ಸ್ ಗೋ. ನಾವಿವಾಗ ನಮ್ಮ ಮಮ್ಮಿ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದೆ. ಎಲೆ ಬಾಳೆ ಕಂಬ ತಗೊಂಡು ಹೆಂಗೆ ಬಂದೈತೆ ನೋಡಿ. ಸೊ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನಿವಾಗ ತೋರಣ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ತೋರಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಗಿಲಿಗೆ. ಬ್ಯಾಕ್ಗ್ರೌಂಡ್ಗೆ ಈ ಥರ ಮಾಡ್ಕೊಂಡಿದ್ದೀನಿ, ಬ್ಯಾಕ್ಗ್ರೌಂಡ್ ಗಂಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಇದರಲ್ಲಿ. ನೆಕ್ಸ್ಟು ತೋರಣ ಕೂಡ ರೆಡಿ ಮಾಡಿದ್ದೀನಿ. ತೋರಣ ಕಟ್ಟಬೇಕು, ಇದಕ್ಕೆ ಹೂವು ಬೇರೆ ಹಾಕ್ಬೇಕು. ಇವಾಗ ಇಲ್ಲಿ ತಿಂಡಿ ಮಾಡ್ತಾಯಿದ್ದಾರೆ. ಏನಾದರೂ ಹೆಸ್ರು ಮಮ್ಮಿ? ವರ್ಕೆ ಹುಡಿ, ವರ್ಕೆ ಪುರಿ ಮಾಡ್ತಾಯಿದ್ದಾರೆ ತಿಂಡಿ. ಇದಕ್ಕೆ ಸಕ್ಕರೆ ಗಜ್ಜಬೇಕಾ? ಸಕ್ಕರೆ ಗಜ್ಜಬೇಕು. ಇವರೇ ಮಾಡ್ತಾ ಇರೋದು ಅದ್ರ ಮೇಲೆ. ಇವಾಗ 2 ತಿಂಡಿ ರೆಡಿಯಾಗೈತೆ. ಒಂದು ರವೆ ಉಂಡೆ, ಕರ್ಜಿಕಾಯಿ ರೆಡಿಯಾಗೈತೆ. ಇದೊಂದು ಮಾಡ್ತವ್ರೆ ಸ್ವೀಟು. ಮಾಡಾದ್ಮೇಲೆ ತೋರಿಸ್ತೀನಿ ಏನು ಮಾಡ್ತಾರೆ ಅಂತ. ಇವಾಗ ಇದೆಲ್ಲ ರೆಡಿ ಇಟ್ಕೊಂಡಿದ್ದೀನಿ, ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೂವನ್ನ ಸ್ಟಿಕ್ ಮಾಡಬೇಕು. ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಟಿಕ್ ಮಾಡಾದ್ಬಿಟ್ಟು ಈ ಬ್ಯಾಕ್ಗ್ರೌಂಡಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡಿರೋದು. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ಈ ಥರ ಗೋಡೆಗೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಫುಲ್ಲು. ಸೊ ರೆಡಿ ಮಾಡ್ಕೋಬೇಕು. ಆಮೇಲೆ ಅಂಟಿಸ್ತೀನಿ ಸ್ವಲ್ಪ ನೈಟ್ ಆದಾಗ, ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ, ಉದುರೋಗ್ಬಿಡುತ್ತೆ ಹೂವೆಲ್ಲ. ಅದಕ್ಕೆ ಆಮೇಲಿಂದ ಹೂವನ್ನ ಸ್ಟಿಕ್ ಮಾಡ್ಕೊಳ್ತೀನಿ. ಸೊ ನೋಡಿಕೊಂಡೆ ಆ ಥರ ಬರುತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿ ಬಂದಿದೆ. ನಾನಿವಾಗ ಕಲಶಕ್ಕೆ ಕಾಯಿ ಇಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಆವಾಗ ಸ್ವಲ್ಪ ಅರಿಶಿನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಮೈದಾ ಹಿಟ್ಟನ್ನ ಹಾಕಿ ಆದಮೇಲೆ ಅರಿಶಿನ ಮೇಲ್ಗಡೆ ಹಾಕಿದ್ರೆ ಈಸಿಯಾಗಿ ಹಿಡ್ಕೊಳ್ಳುತ್ತೆ. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಅರ್ಶಿನದ ಪುಡಿ ಐತಲ್ಲ ಕೊಡಿ, ಇಲ್ಲಿ ಇದು ತಂದಿದ್ದೀನಲ್ಲ.
ನಾನಿವಾಗ ಸ್ವಲ್ಪ ಲಕ್ಷ್ಮಿಗೆ ಒಂದು ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಈ ಐಬ್ರೋಸ್ ಎಲ್ಲ ಬರೀತಾ ಇದ್ದೀನಿ ಈ ಒಂದು ಇದರಿಂದ. ಇದು ಸ್ವಲ್ಪ ಪ್ಲೇನ್ ಇತ್ತು, ಸೊ ಅದಕ್ಕೆ ಇದನ್ನ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡೋಣ ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಾನಿವಾಗ ಇದಕ್ಕೆ ಬ್ಯಾಕ್ಗ್ರೌಂಡನ್ನ ಸೆಟಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಸೊ ಟೈಮ್ ಇದ್ದಾಗ ಯಾವುದಾಗುತ್ತೆ ಅದನ್ನು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ದಿವಾನ್ ಕಾಟ್ ಮೇಲೇ ಒಂದು ಟೇಬಲ್ನ ಇಟ್ಕೊಳ್ತೀನಿ, ಅದ್ರ ಮೇಲ್ಗಡೆ ಐಡಲ್ ಸ್ಟ್ಯಾಂಡ್ ಇಟ್ಕೊಳ್ತೀನಿ. ಸ್ಯಾರಿ ಡ್ರೇಪ್ ಮಾಡಬೇಕು. ನನ್ನ ಫ್ರೆಂಡ್ ಬಂದಿದ್ದಾಳೆ. ಹಾಯ್ ಮಾಡಮ್ಮ, ಹಬ್ಬಕ್ಕೆ ಬಂದುಬಿಟ್ಟಿದ್ದಾಳೆ. ಸೊ ಇವಾಗ ಸ್ಯಾರಿನ ಡ್ರೇಪ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡ್ಕೊಳ್ತೀವಿ. ರೆಡಿ ಮಾಡಾದಮೇಲೆ ತೋರಿಸ್ತೀನಿ. ಇವಾಗ ಸ್ಯಾರಿ ಹೆಂಗೆ ಮಾಡೋದು ಅಂತ ವಿಡಿಯೋ ನೋಡಿ ಮಾಡಬೇಕು. ನಂಗೆ ಬರಲ್ಲ ಇಷ್ಟೇ. ಬಿಡು ಅನ್ನ, ಇನ್ನೆರಡವೇ ಕಡೆ ಏನೋ ತೊಡೆ ಹತ್ರ ಇಟ್ಕೊ. ಇಲ್ಲಿ 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 ಇಟ್ಕೋಬೇಕು ಅಂತ ಹಾಕಲ್ಲೇ ಒಂದೇ ಹಾಕು ಸಾಕು. ಅಲ್ಲಿ ನೋಡಿ ನಾವು ಒಂದು ಅರ್ಧ ಒಂದು ಒಳಗಡೆ ಇದು ಅಷ್ಟು ಇಬ್ರು ಕಾಣಿಸ್ತಿದ್ದಾವೆ, ಇಬ್ರು ಕಾಣಿಸ್ತಿದ್ದಾವೆ. ನೆಕ್ಸ್ಟ್ ಸೀರೆ ನಮಗೆ ಉಡ್ಸಕ್ ಬರಲ್ಲ, ನಾನು ವಿಡಿಯೋ ನೋಡ್ಕೊಂಡು ಉಡ್ಸ್ತಾ ಇದ್ದೀನಿ. ಸಾಕ ನಾವಿವಾಗ ಬ್ಯಾಕ್ಗ್ರೌಂಡ್ ಫುಲ್ಲು ಸೆಟಪ್ ಮಾಡ್ಕೊಳ್ತಾ ಇದ್ದೀವಿ. ನಾನು ಮಾವಿನ ಎಲೆಗೆ ಡಿಸೈನ್ ಮಾಡೋಣ ಬ್ಯಾಕ್ಗ್ರೌಂಡ್ಗೆ ಅಂತ ಅಂದ್ಬಿಟ್ಟು ಮಾವಿನ ಎಲೆಗೆ ಸ್ಟಿಕ್ ಮಾಡಿ ಡಬಲ್ ಸೈಡೆಡ್ ಪ್ಲಾಸ್ಟರ್ನ ಹಾಕಿ ಹೂನ ಹಾಕಿದ್ದೀನಿ. ಸೊ ಅದು ಅಂಟ್ತಾ ಇರಲಿಲ್ಲ, ಸ್ವಲ್ಪ ಬಿಚ್ಚೋಗ್ಬಿಡ್ತಾಯಿತ್ತು. ಸೊ ಅದೆಲ್ಲ ಆದಮೇಲೆ ಒಂದು ಟೇಬಲ್ನ ಇಟ್ಬಿಟ್ಟು ಅದಕ್ಕೆ ರಂಗೋಲಿನ ಹಾಕಿ, ಅಷ್ಟದಳ ರಂಗೋಲಿನ ಹಾಕಿ ಅದ್ರ ಮೇಲ್ಗಡೆ ಒಂದು ತಾಮ್ರದ ಬಿಂದಿಗೆನ ಇಟ್ಟು ಅದಕ್ಕೆ ನೀರೆಲ್ಲ ಹಾಕಿ ಒಂದು ಕೋಲ್ ಕೂಡ ಬೇಕಾಗುತ್ತೆ, ಯಾಕೆಂದರೆ ಸೀರೆ ಅಡ್ಜಸ್ಟ್ ಆಗಿ ಕುತ್ಕೋಬೇಕಂತ ಅಂದ್ಬಿಟ್ಟು ಸ್ಟಿಕ್ನ ಕಟ್ತಾ ಇದ್ವಿ. ಅದು ಕೂರ್ತಾನೆ ಇರಲಿಲ್ಲ, ನಾವೆಷ್ಟು ಟ್ರೈ ಮಾಡಿದ್ರೂ ಕೂಡ. ಕೊನೆಗೂ ಟ್ರೈ ಮಾಡಿ ಕೂರಿಸಿದ್ವಿ. ಸೊ ನೀಟಾಗಿ ಕೂತ್ಕೊಳ್ತು. ಹಾಗೆ ನಮಗೆ ಯಾವ ರೀತಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವ ರೀತಿ ಕೂರಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ಕೂಡ ವಿಡಿಯೋನ ನೋಡಿ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಕೊಂಡು ಸ್ಯಾರಿನ ಕಟ್ಬಿಟ್ಟು ಅದೇ ಬಿಂದಿಗೆಗೆ ಕಟ್ಟಿದೆ. ಸೊ ಆವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ಸೊ ಏನೂ ಐಡಿಯಾ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ಮಾಡಾದಮೇಲೆ ಫುಲ್ಲು ಡ್ರೇಪ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಈಸಿ ಆಯಿತು. ಅದು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂಡ ನಾವು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡ್ವಿ. ಆವಾಗ ನೆರಿಗೆ ಎಲ್ಲ ಚೆನ್ನಾಗಿ ಕುತ್ಕೊಳ್ತು. ಸೊ ಅದಾದಮೇಲೆ ಕಳ್ಸೋಕ್ಕೆ ಅಂದ್ಬಿಟ್ಟು ಫುಲ್ಲು ರೆಡಿ ಮಾಡಿಕೊಂಡೆ. ಸೊ ಫೈನಲಿ ನಾವು ಸ್ಯಾರಿನ ಈ ರೀತಿ ಉಡ್ಸಿದ್ವಿ. ನಮಗೆ ಅದು ಸೆಟ್ ಆಗ್ತಾನೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಉಡ್ಸಿದಾದ್ಮೇಲೆ ನಾನು ಎಷ್ಟು ಚೆನ್ನಾಗಿ ಬಂತು ಸದ್ಯ ಅಂತ ಅಂದ್ಕೊಂಡೆ. ವಿಡಿಯೋ ನೋಡ್ತಿದ್ವಲ್ಲ ಅದೇ ರೀತಿ ಕೂಡ ಬಂತು. ಫುಲ್ ಖುಷಿಯಾಯಿತು. ಸ್ವಲ್ಪ ಸುಸ್ತಾಗ್ಬಿಡ್ತು ನಮಗೆ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಅದಕ್ಕೆ ಫುಲ್ಲು ಏನಪ್ಪ ಇಷ್ಟು ಕಷ್ಟ ಅಂತ ಅಂದ್ಕೊಂಡೆ. ಬಟ್ ಮಾಡಾದಮೇಲೆ ಏನಷ್ಟು ಅನಿಸ್ಲಿಲ್ಲ. ಅದಾದಮೇಲೆ ಊರಿಂದ ತೊಗೊಬಂದಿದ್ದಂಥ ಬಾಳೆಕಂದನೂ ಕೂಡ ಆ ಕಡೆ ಈ ಕಡೆ ಇಟ್ಟು, ಸೊ ಕಳ್ಸ ಇಡೋಕ್ಕಿಂತ ಮುಂಚೆನೇ ಜ್ಯುವೆಲ್ಸ್ ಎಲ್ಲ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ವಿ. ಜ್ಯುವೆಲ್ಸ್ ಎಲ್ಲ ಹಾಕಾದ್ಮೇಲೆ ಫುಲ್ ಸೆಟ್ ಮಾಡ್ಕೊಳ್ತಾ ಇದ್ವಿ. ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. ಇಷ್ಟನ್ನು ಮಾಡಿದ್ದೀವಿ ಸದ್ಯಕ್ಕೆ. ಟೈಮ್ ಇವಾಗ 1:30 ಆಗೈತೆ. ಇಷ್ಟಾಗೈತೆ ಗೈಸ್, ಟೈಮ್ ನೋಡಿ 1:30 ಆಗಿದೆ. ಇನ್ನು ಪ್ರಿಪ್ರೇಷನ್ನೇ ಮುಗ್ದಿಲ್ಲ. ನೋಡಿ, ದೇವ್ರನ್ನ ನೋಡ್ತಾ ಇದ್ರೆ ಮುಖವಾಡನ ನಿಜವಾದ ದೇವರೇ ಬಂದಿರೋ ಥರ ಇದೆ ನೋಡಿ.
ಹೇಗಿದೆ ಸಫರ್ ಪಡ್ತಾ ಇದ್ದೀನಿ. ಇವಳು ಎದ್ದಿದ್ದಾಳೆ ನಮಗೋಸ್ಕರ. ಚಾರ್ವಿ ಇಲ್ಲಿ ಪಾಪ ಯೂಟ್ಯೂಬ್ ಓಯ್ ಚಾರ್ವಿ ಬಂದ್ರಿ ಅವಾಗ. ಸೊ ಫುಲ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀವಿ. ಬಂದ್ಲು. ಮಲ್ಕೊಳಲ್ವೇನೆ ನೀನು? ಏಕೆ? ಅಲ್ಲಿನ್ನ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ಮುಗಿದ್ಮೇಲೆ ತೋರಿಸ್ತೀವಿ ಎಲ್ಲನೂ. ಅಲ್ಲಾಯಿತು. ಟೈಮ್ ನೋಡಿ 3 ಆಗಿದೆ. ಇನ್ನೂ ನಮ್ಮ ಕೆಲಸ ಮುಗಿಲಿಲ್ಲ. ಇಷ್ಟಾಗಿದೆ. ಇನ್ನು ಇದೆಲ್ಲ ಮೆಸ್ಸಿ ಆಗಿದೆ. ನಮ್ಮ ಹುಡುಗಿ ಪಾಪ ನಿದ್ದೆ ಮಾಡ್ದೇ ಕೆಲಸ ಮಾಡ್ಕೊಡ್ತಾವಳೆ. ಏನು ಅನಿಸ್ತೈತೆ ಕೆಲಸ ಮಾಡೋದ್ರಿಂದ? ನನ್ನ ಫ್ರೆಂಡ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ಲು. ನಿದ್ದೆ ಬರ್ತಾಯ್ತಾ? ಖುಷಿ ಆಯಿತು. ಅವಳು ಕೂಡ ನಿದ್ದೆನೇ ಮಾಡಿಲ್ಲ. ನನಗಂತೂ ಇದು ಮಾಡೋವರೆಗೂ ನಿದ್ದೆನೇ ಬರಲ್ಲ. ಫುಲ್ ಕಂಪ್ಲೀಟ್ ಆದಮೇಲೆ ನಾಳೆ ನೈಟೇ ನಿದ್ದೆ ಬರೋದು, ಎಲ್ಲ ಮುಗ್ದಾದ್ಮೇಲೆ. ಅಲ್ಲಿವರೆಗೂ ಬರಲ್ತು. ಸೊ ಇವಾಗ ಇಷ್ಟು ಕಂಪ್ಲೀಟ್ ಆಗೈತೆ. ಇನ್ನೂ ಮಾಡಬೇಕು. ಇವತ್ತು ಮಲ್ಕೊಳ್ಳಲ್ಲ ಬಿಡಿ, ಫುಲ್ ಟೈರ್ಡ್ ಆಗಿಬಿಟ್ಟೈತೆ ಅಷ್ಟೇ. ಏನು ಅದು ಆಯಿಲ್ದೆ ಕಣಾಕು. ಫೈನಲಿ ಡೆಕೋರೇಷನ್ ಎಲ್ಲ ಮುಗೀತು. ಸೊ ಔಟ್ಕಮ್ ಹೆಂಗೆ ಬಂದಿದೆ ಅಂತ ಬೆಳಿಗ್ಗೆ ತೋರಿಸ್ತೀನಿ ಅಲ್ವಾ? ಅಲ್ಲ ಇವಾಗಲೇ ಹೇಳ್ಬಿಟ್ಟೆ, ಇವಾಗಲೇ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಅವಾಗ ಗೊತ್ತಾಗುತ್ತೆ. ಬೆಳಿಗ್ಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಡೆಕೋರೇಷನ್ ಎಲ್ಲ ಮುಗೀತು. ಟೈಮು ಎಷ್ಟು? 3:30 ಆಗೈತೆ. 3:30 ಆಗೈತೆ. ಇನ್ನೂ ನಿದ್ದೆ ಬರ್ತಿಲ್ಲ. ಸೊ ಎಲ್ಲ ಮಾಡೋವರೆಗೂ ನಿದ್ದೆ ಬರಲ್ಲ, ಮಾರ್ನಿಂಗ್ವರೆಗೂ. ಸೊ ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ನಮ್ಮ ಮೇಡಮ್ ಅಲ್ಲಿ ಮಲಗಿದ್ದಾಳೆ. ನಿದ್ದೆ ಬರ್ತಾ ಇಲ್ಲ ಅವಳಿಗೂ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲ ಫುಲ್ಲು ರೆಡಿಯಾಗಿದೆ. ನಮ್ಮ ಮನೆ ಲಕ್ಷ್ಮಿ ಕೂಡ ರೆಡಿಯಾಗಿದ್ದಾರೆ. ಸೊ ನಮ್ಮಂತೂ ಹಬ್ಬ ಅಂತ ಅಂದ್ಕೊಂಡು ನಿದ್ದೆನೇ ಬರಲಿಲ್ಲ. ನಾನಂತೂ ನಿದ್ದೆನೇ ಮಾಡಿಲ್ಲ ಒಂದು ಸ್ವಲ್ಪನೂ. ಸೊ ಇವಾಗ ಎದ್ದು ಬೆಳಿಗ್ಗೆ ಅಂದರೆ ಮಲ್ಗೆ ಇಲ್ಲ. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದೀಪ ಎಲ್ಲ ಹಚ್ಚಬೇಕು. ಸೊ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಮತ್ತು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಟೈಮ್ ಇನ್ನೇನೋ 6 ಆಗ್ತಿದೆ. ಅಟ್ಲೀಸ್ಟ್ 6:30 ಅಷ್ಟರಲ್ಲಿ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ರೆಡಿ ಆಗೈತೆ. ಇವಾಗ ಲಕ್ಷ್ಮೀದ ಹತ್ರ ಎಲ್ಲ ಫುಲ್ ಕಂಪ್ಲೀಟಾಗಿ ನೈಟೆಲ್ಲ ಕುತ್ಕೊಂಡು ರೆಡಿ ಮಾಡಿದ್ದೀವಿ. ಇವಾಗ ದೀಪನ ಹಚ್ಚಬೇಕು. ಸೊ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಇವಾಗ ನಾನು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪನ ಹಚ್ತಾ ಇದ್ದೀನಿ. ಮೊದಲು ಪೂಜೆ ಮಾಡ್ಕೊಳ್ಬೇಕು. ಸೊ ದೀಪ ಹಚ್ಚಾದ್ಮೇಲೆ ಕಡ್ಡಿಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆನ ಹಾಕ್ತಾ ಇದ್ದೀನಿ. ದೇವರಿಗೆ ಪ್ರಿಯವಾಗಿದ್ದು ಕಮಲ ಹೂವು ಮತ್ತು ಮಲ್ಲಿಗೆ ಹೂವು ಅಂತ ಅಂದ್ಬಿಟ್ಟು ತರಿಸಿ ದೇವರಿಗೆ ಹಾಕಿದ್ದೀನಿ. ಸೊ ಎಲ್ಲ ಯಾವ ರೀತಿ ಇದೆ, ಯಾವ ರೀತಿ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿ. ನಾನು ದೇವ್ರ ಹತ್ರ 12 ತಟ್ಟೆಗಳನ್ನ ಇಟ್ಟಿದ್ದೀನಿ. ಹಣ್ಣುಗಳು ಮತ್ತು ಮಡ್ಲಕ್ಕಿ ಮತ್ತು ದುಡ್ಡಿನ ತಟ್ಟೆ ಆಗಿರ್ಬೋದು, ಇದೆಲ್ಲ ಕೂಡ ಇಟ್ಟಿದ್ದೀನಿ. ಬಳೆ ಮತ್ತು ಅರಿಶಿನ ಕುಂಕುಮ ಅದೆಲ್ಲ ಬಂದವರಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಇದ್ರ ಮುಂದೆನೇ ಇಟ್ಕೊಂಡಿದ್ದೀನಿ. ಕೆಡ್ಸೆ
ಮನಸ್ಸಲ್ಲಿ ಫುಲ್ಲು ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವರು ನನಗಂತೂ ಹಾಗೆಯೇ ನಾನು ಕೈಗೆ ದಾರ ಕಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನೆನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ದಾರಕ್ಕೆ ಒಂದು ಹೂ, ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ನಾನು ನಮ್ಮ ಹಸ್ಬೆಂಡ್ಗೆ ಕಟ್ಟಿದೆ. ಅವರು ಕೂಡ ನನಗೆ ಕಟ್ಟಿದ್ರು. ನಾನು ನೆನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅರ್ಜೆಂಟಲ್ಲಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಏನೇನು ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದೆ. ನಾನು ಹಾಗೆಯೇ ಲಕ್ಷ್ಮಿ ಅಲಂಕಾರ ಎಲ್ಲ ಒಂದೇ ದಿನ ಆಗಲ್ಲ, ಫ್ರೈಡೇ ಮಾರ್ನಿಂಗ್ ಎದ್ದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಥರ್ಸ್ಡೇನೇ ಎಲ್ಲನೂ ಮಾಡಿಕೊಂಡೆ. ನಾನು ಒಂದು 7:30, 8ಗೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾದರೂ ಲೇಟ್ ಆಗಿಬಿಡುತ್ತೆ, ಮತ್ತು ಯಾವುದಾದ್ರು ಗೊತ್ತಾಗಿಲ್ಲ ಅಂತಂದರೆ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಎಲ್ಲ ರೆಡಿ ಯಾವ್ದ್ಯಾವ್ದು ಸಿಗುತ್ತೋ ಅದೆಲ್ಲ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಯಾವುದೆಲ್ಲ ಮಾಡ್ಬೋದು, ಯಾವುದೆಲ್ಲ ಮಾಡಬಾರ್ದಂತ. ನಂಗೆ ಏನು ಅನಿಸ್ತು ಅದೆಲ್ಲ ಮಾಡಿದೆ. ಎಲ್ಲ ದೇವರಿಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಮಾಡಿಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಪೂಜೆ ಮುಗಿಸ್ಕೊಂಡ್ವಿ. ಒಂದು ವೀಕಲ್ಲ, ಒಂದು ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಂತ. ಹಾಫ್ ಆನ್ ಅವರ್ಗೆ ಪೂಜೆ ಮುಗ್ದೇ ಹೋಗ್ಬಿಡುತ್ತೆ. ಸೊ ಅವತ್ತಿಂದ ಕಷ್ಟಪಟ್ಕೊಂಡು ಕೆಲಸ ಎಲ್ಲ ಮಾಡಿ, ಶಾಪಿಂಗ್ ಮಾಡಿ, ಅದು ಇದು ಎಲ್ಲ ಮಾಡಿರ್ತೀವಿ. ಒಂದು 10 ನಿಮಿಷ ಆಗ ಖುಷಿಗೋಸ್ಕರ ಅಷ್ಟೆಲ್ಲ ಮಾಡಿರ್ತೀವಿ. ಇವಾಗ ಪೂಜೆ ಎಲ್ಲ ಚೆನ್ನಾಗಿ ಮುಗೀತು. ಇವಾಗ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಿಲ್ಲ ಅಲ್ವಾ ನೈಟೆಲ್ಲ. ಸೊ ಇವಾಗ ಮಲ್ಕೋಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ. ನಮ್ಮ ಪಾಪ ಎದ್ದು ಇವಾಗ ಪಾಪ ಯಾಕೆ ಎದ್ದಿದ್ದು ನೀನು ಇಷ್ಟು ಬೇಗ? ಪೋಲಿ ಯಾಕೆ ಎದ್ದಿದ್ದು ನೀನು? ಬೇಗ ಎದ್ಬಿಟ್ಟಿದ್ದಾನೆ. ನಂಗಂತೂ ಇದು ನೋಡ್ತಾನೆ ಇರ್ಬೇಕನ್ಸ್ತೈತೆ. ಚೆನ್ನಾಗಿದೆ. ಇದು 11 ಗಂಟೆ ಮೇಲೆ ಎದ್ದು ನಾಷ್ಟ ಮಾಡೋರು. ನೋಡುವ ನೀವು ಬರೋಕಿಲ್ವಾ? ಅದಕ್ಕಿಂತ ಮುಂಚೆ ಏನೋ ಅಂದ್ರಲ್ಲ. ಓಕೆ ಯಾರ್ದು ತಟ್ಟಬಾರ್ದು ಹೋಗಿ. ನಮ್ಮಮ್ಮ ನಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಓಕೆ ಡನ್. ತಾಕಲ್ಲ ಮುಗಿತಾ ಹಬ್ಬ? ನಾವು ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ವಿ. ಸೊ ಮಲಗಿದ್ದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ಈವ್ನಿಂಗ್ ಒಂದ್ಸಲಿ ದೀಪನ
ದೀಪ ಕೆಟ್ಟೋಗದೆ ಇರೋ ಥರ ನೋಡ್ಕೊಳ್ತಾ ಇದ್ದೆ. ಸೊ ಮತ್ತು ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಪೂಜೆನ ಮಾಡ್ಕೊಂಡ್ವಿ. ಹಾಗೆ ನನ್ನ ಫ್ರೆಂಡ್ ಬಂದಿದ್ದು ಫುಲ್ ಖುಷಿ ಆಯಿತು ನನಗೆ. ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಸ್ಯಾರಿ ಎಲ್ಲ ಡ್ರೇಪ್ ಮಾಡೋಕ್ಕೆ. ಒಬ್ಬರೇ ಮಾಡ್ಕೊಂಡಿದ್ರೆ ಇನ್ನೂ ಆಗ್ತಾನೆ ಇರಲಿಲ್ಲ, ಇಬ್ಬರು ಮಾಡ್ಕೊಂಡಿರೋದ್ರಿಂದನೇ ಇಷ್ಟ ಆಗಿದೆ. ಸೊ ಏನಾದರೂ ಒಬ್ಬರೇ ಮಾಡ್ಕೊಂಡಿರೋದಾಗಿದ್ರೆ ಇನ್ನೂ ಲೇಟ್ ಆಗಿರ್ತಾಯಿತ್ತು. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಿದ್ದೆ ಮೇಲ್ಗಡೆ ಮನೆ ಆಗಿರ್ಬೋದು, ಅಕ್ಕಪಕ್ಕ ಮನೆಯವರೆಲ್ಲ. ಸೊ ಎಲ್ಲರೂ ಬಂದು ಅರ್ಶಿನ ಕುಂಕುಮನ ತೊಗೊಂಡು ಹೋದರು. ಹಾಗೆ ನಮ್ಮನ್ನು ಕೂಡ ಅವ್ರ ಮನೆಗೆ ಇನ್ವೈಟ್ ಮಾಡಿದರು. ನಾನು ಕೂಡ ಅಲ್ಲಿ ಹೋಗಿದ್ದು ಬಂದೆ. ಆಯ್ತಾಯ್ತು, ಹೋಗೋಣ. ನಾವಿವಾಗ ಅರ್ಶಿನ ಕುಂಕುಮ ತೊಗೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಎಲ್ಲರೂ ಬಂದಿದ್ರು. ಸೊ ಇವಾಗ ನಾವು ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಚೆನ್ನಾಗಿರುತ್ತೆ, ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾವು ಹೋಗೋದು. ಅರ್ಶಿನ ಕುಂಕುಮ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಇಬ್ಬರೂ ಹೋಗ್ತಾ ಇದ್ದೀವಿ. ಸೊ ತಗೊಂಡು ಸಿಗ್ತೀನಿ ರೀ. ಅರ್ಶಿನ ಹಚ್ತವ್ರೆ ಈ ಕಡೆ ಇಬ್ರಿಗೂ. ಕಾಲಿಗೆ ಅರ್ಶಿನ ಹಚ್ಚಾದ್ಮೇಲೆ ನಮ್ಮದು ಆಶೀರ್ವಾದ ಕೂಡ ತೊಗೊಂಡ್ರು. ಅವ್ರ ಕಡೆ ಇದೇ ಥರ ಅಂತೆ ಸಂಪ್ರದಾಯ. ಎಲ್ಲರೂ ಅರ್ಶಿನ ಕುಂಕುಮನ ತೊಗೊಂಡು ಹೊರಟ ಮೇಲೆ ನಾನು ದೇವರಿಗೆ ಕೆಂಪು ಆರತಿನ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೆಂಪು ಆರತಿ ಮಾಡಬೇಕು ಅಂತ ಅಂದ್ಬಿಟ್ಟು ಆರತಿನ ಮಾಡಿದೆ. ಫೈನಲಿ ಹಬ್ಬ ಚೆನ್ನಾಗಿ ಮುಗೀತು. ಇವಾಗ ಆರತಿ ಎಲ್ಲ ಮಾಡಿ ಮುಗಿಸಿದ್ದೀನಿ. ಮಲ್ಕೊಳ್ಬೇಕಾದ್ರೆ ಸ್ವಲ್ಪ ಜರುಗಿಸ್ಬಿಟ್ಟು ಸ್ವಲ್ಪ ಕಳಸನ ಅಳ್ಳಾಡಿಸ್ಬಿಟ್ಟು ಬೆಳಿಗ್ಗೆ ಎದ್ದು ತೆಗಿಬೇಕಂತೆ ಪೂಜೆ ಮಾಡಿ ಇನ್ನೊಂದ್ಸಲಿ. ಸೊ 3 ಟೈಮ್ ಪೂಜೆ ಆಗುತ್ತೆ ಅಂತ ಪೂಜೆ ಮಾಡಿ ತೆಗಿಬೇಕು ಅಂತ ಹೇಳಿದ್ರು. ಸೊ ನಾನು ಅಂದ್ಕೊಳ್ಳೋದ್ಕಿಂತ ಹೆಚ್ಚಾಗಿನ ತುಂಬ ಚೆನ್ನಾಗಿ ಅಲಂಕಾರ ಆಗಿರ್ಬೋದು, ಮತ್ತು ನಾನು ಯಾವ ರೀತಿ ಅಂದ್ಕೊಂಡಿದ್ದೆ ಅದೇ ರೀತಿ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇವಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಒಂಥರ ಫೀಲ್ ಆಗ್ತಿದೆ. ಸೊ ಎಲ್ಲ ಚೆನ್ನಾಗಾಯಿತು. ಎಲ್ಲ ಅರ್ಶಿನ ಕುಂಕುಮಕ್ಕೆಲ್ಲರೂ ಕರೆದಿರೋರು ಕೂಡ ಎಲ್ಲರೂ ಬಂದಿದ್ದರು. ಏನಂದರೆ ನಮ್ಮನ್ನ ಒಬ್ಬರು ಕರೆಯೋದು, ಅವ್ರಿಗೆ ನಾವು ಕರೆಯೋದು, ಇವೊಂಥರ ಹಬ್ಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಹಿಂಗೆ ಹೋಗಿದ್ವಿ. ಒಬ್ಬರು ಇವಾಗ ಮನೆಗೆ ಹೋಗಿದ್ವಿ. ಅವರು ಕಾಲಿಗೆ ಈ ಥರ ಎಲ್ಲ ಅರಿಶಿನ ಹಾಕೋದು ಮತ್ತು ಕೈಗೆಲ್ಲ ಅರಿಶಿನ ಹಾಕೋದು ಆ ಥರ ಎಲ್ಲ ಮಾಡಿದ್ರು. ಆಂಧ್ರ ಸೈಡವ್ರಂತೆ ಅವರು. ಸೊ ನಾನು ಮತ್ತು ವಿನು ಇಬ್ಬರು ಹೋಗಿದ್ವಿ. ಅವರು ನಮ್ಮಿಬ್ರು ನೋಡಿಬಿಟ್ಟು ಅಕ್ಕ ತಂಗಿನಾ ಅಂತ ಕೇಳ್ತಿದ್ರು. ಎಷ್ಟೊಂದು ಜನ ಇದೇ ಥರ ರೆಸ್ಪಾನ್ಸ್ ಹೇಳ್ತಾರೆ ನಮಗೆ, ನೀವಿಬ್ಬರು ಅಕ್ಕ ತಂಗಿರಾ ಅಂತ ಅಂದ್ಬಿಟ್ಟು. ಸೊ ನಾವು ಫ್ರೆಂಡ್ಸ್ ಅಂತ ಹೇಳಿದಾಗ ಇಬ್ಬರು ಒಂದೇ ಥರ ಇದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಇಬ್ಬರು ಒಂದೇ ಥರ ಇದ್ದೀವೋ ಏನೋ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಾಯಿತು. ಇವಾಗ ಎಲ್ಲ ಮುಗೀತು. ಬೆಳಿಗ್ಗೆ ಎದ್ದು ಮತ್ತೆ ಒಂದ್ಸಲಿ ಪೂಜೆ ಮಾಡಿಬಿಟ್ಟು ದೇವ್ರನ್ನ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಷ್ಟೆ. ಸೊ ಅಷ್ಟೇ.